ಪ್ರೈಸ್ ಲಾರ್ಡ್. ನಿಮಗೆಲ್ಲರಿಗೂ ಏಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ವಂದಿಸುತ್ತೇನೆ. ಪ್ರೀತಿಯ ದೇವ ಜನರೇ, ನೀವೆಲ್ಲರೂ ಏಸು ಕ್ರಿಸ್ತನ ಉಚಿತವಾದ ಕೃಪೆಯಿಂದ ಸುಕ್ಷೇಮವಾಗಿದ್ದೀರಿ ಎಂಬುದಾಗಿ ನಾನು ನೆನೆಸುವವಳಾಗಿದ್ದೇನೆ. ಇತ್ತೀಚಿನ ದಿನಗಳಲ್ಲಿ ನಾವು ನೋಡುತ್ತೇವೆ, ಜಾಲತಾಣಗಳಲ್ಲಿ ನಾನಾ ರೀತಿಯಾದಂತಹ ಕೆಟ್ಟ ಕೆಟ್ಟ ಸುದ್ದಿಗಳು ಪ್ರಸಾರವಾಗ್ತಾ ಇರುವುದನ್ನು ನಾವು ನೋಡ್ತಾ ಇದ್ದೇವೆ. ಅತ್ಯಾಚಾರದ ಕಾರ್ಯಗಳು, ಅಪಘಾತಗಳ ಕಾರ್ಯಗಳು, ಆತ್ಮಹತ್ಯೆಗಳನ್ನು ಮಾಡಿಕೊಂಡಿರುವಂತಹ ಕಾರ್ಯಗಳು, ಭ್ರಷ್ಟಾಚಾರದ ಕಾರ್ಯಗಳು, ಕೊಲೆ ದರೋಡೆಯ ಕಾರ್ಯಗಳು, ಈ ರೀತಿಯಾಗಿ ನಾನಾ ವಿಧವಾದಂತಹ ದುಷ್ಕೃತ್ಯಗಳು ನಮ್ಮ ದೇಶದಲ್ಲಿ, ರಾಜ್ಯಗಳಲ್ಲಿ, ನಮ್ಮ ಪಟ್ಟಣಗಳಲ್ಲಿ ನಡೀತಾ ಇರುವುದನ್ನು ನಾವು ಪ್ರತಿದಿನ ನ್ಯೂಸ್ಗಳಲ್ಲಿ ನೋಡ್ತಾ ಇದ್ದೇವೆ, ನಾವು ಕೇಳ್ತಾ ಇದ್ದೇವೆ. ಈ ರೀತಿಯಾದಂತಹ ದುಷ್ಕೃತ್ಯಗಳು, ಎಲ್ಲಾ ರೀತಿಯಾದಂತಹ ಭ್ರಷ್ಟದ ಕಾರ್ಯಗಳು ಅವೆಲ್ಲವೂ ನಮ್ಮ ದೇಶದಲ್ಲಿ ಕೊನೆಗಾಣಬೇಕಾದರೆ ನಾವೆಲ್ಲರೂ ಕೂಡಿ ಮಾಡುವಂತಹ ನಂಬಿಕೆ, ಪ್ರಾರ್ಥನೆಯ ಬಲ ಬಹು ಅವಶ್ಯವಾದದ್ದು, ಪ್ರಾಮುಖ್ಯವಾದದ್ದು. ಹಾಗಾಗಿ ನಾವೆಲ್ಲರೂ ಸೇರಿ ನಮ್ಮ ದೇಶದ ಆಡಳಿತ ಅಧಿಕಾರಕ್ಕಾಗಿ, ನಮ್ಮ ದೇಶದ ಉಜ್ಜೀವನಕ್ಕಾಗಿ, ನಮ್ಮ ದೇಶದ ಎಲ್ಲಾ ರಾಜಕಾರಣಿಗಳಿಗಾಗಿ, ಪೊಲೀಸ್ ಅಧಿಕಾರಿಗಳಿಗಾಗಿ, ಎಲ್ಲ ವೈದ್ಯರುಗಳಿಗಾಗಿ ಮತ್ತು ದೇಶದಲ್ಲಿರುವಂತಹ ಪ್ರತಿಯೊಂದು ಪ್ರಜೆಯ ಸುಕ್ಷೇಮಕ್ಕಾಗಿ, ಸಂರಕ್ಷಣೆಗಾಗಿ ನಾವೆಲ್ಲರೂ ಸೇರಿ ನಿರಂತರವಾದ ಪ್ರಾರ್ಥನೆ ಇಟ್ಟುಕೊಂಡು ನಾವು ಪ್ರಾರ್ಥಿಸುವವರಾಗಿರೋಣ. ಯಾಕೆಂದ್ರೆ ಕೂಡಿ ಮಾಡಿರುವಂತಹ ಪ್ರಾರ್ಥನೆಗೆ ಬಹು ಬಲ ಇದೆ ಪ್ರಿಯರೇ. ಹಾಗಾಗಿ ನಾವೆಲ್ಲರೂ ಸೇರಿ ನಮ್ಮ ವ್ಯಕ್ತಿಗತ ಪ್ರಾರ್ಥನೆಯಲ್ಲಾಗಿರ್ಬೋದು, ನಮ್ಮ ಕುಟುಂಬದ ಪ್ರಾರ್ಥನೆಯಲ್ಲಾಗಿರ್ಬೋದು, ಅಥವಾ ಸಭೆ ಕೂಡಿ ಮಾಡುವಂತಹ ಪ್ರಾರ್ಥನೆಯಲ್ಲಾಗಿರ್ಬೋದು, ಪ್ರತಿದಿನ 10 ರಿಂದ 15 ನಿಮಿಷ ಎಲ್ಲಾ ವಿಷಯಗಳನ್ನು ನೆನಪಿಸಿಕೊಂಡು ನಾವೆಲ್ಲರೂ ಸೇರಿ ಬಲವಾಗಿ ನಮ್ಮ ದೇಶದ ಉಜ್ಜೀವನಕ್ಕಾಗಿ ನಾವು ಪ್ರಾರ್ಥಿಸುವವರಾಗಿರೋಣ. ಕಾರಣ ದೇವರ ವಾಕ್ಯ ಹೇಳುತ್ತೆ, ನಿನ್ನ ಪಟ್ಟಣದ ಸುಕ್ಷೇಮವೇ ನಿನ್ನ ಸುಕ್ಷೇಮ ಎಂಬುದಾಗಿ ವಾಕ್ಯದಲ್ಲಿ ನಾವು ನೋಡುವ ಪ್ರಕಾರದಲ್ಲಿ. ಹಾಗಾಗಿ ನಮ್ಮ ಪಟ್ಟಣದ ಮತ್ತು ನಮ್ಮ ದೇಶದ ಸುಕ್ಷೇಮಕ್ಕಾಗಿ ನಾವೆಲ್ಲರೂ ಸೇರಿ ನಿರಂತರವಾದ ಪ್ರಾರ್ಥನೆಯಲ್ಲಿ ಇದ್ದು ನಾವು ಪ್ರಾರ್ಥಿಸುವವರಾಗಿರೋಣ. ಅದು ಮಾತ್ರವಲ್ಲದೆ ದೆಹಲಿಯಲ್ಲಿ ನಡೀತಾ ಇರುವಂತಹ ಜಂತರ್ ಮಂತರ್ ಪ್ರೊಟೆಸ್ಟ್ಗಾಗಿ ನಾವೆಲ್ಲರೂ ನಿರಂತರವಾದ ಪ್ರಾರ್ಥನೆ ಇಟ್ಟುಕೊಂಡು ನಾವು ಪ್ರಾರ್ಥಿಸುವವರಾಗಿರೋಣ. ಅಲ್ಲಿ ಸೇರಿ ಬಂದಿರುವಂತಹ ಎಲ್ಲಾ ಯವನಸ್ಥರಿಗಾಗಿ, ಎಲ್ಲ ಯುವಕರುಗಳಿಗಾಗಿ, ಎಲ್ಲ ವಿದ್ಯಾರ್ಥಿಗಳಿಗಾಗಿ, ಎಲ್ಲ ವ್ಯಕ್ತಿಗಳ ಒಂದು ಸಂರಕ್ಷಣೆಗಾಗಿ, ಸುರಕ್ಷತೆಗಾಗಿ ನಾವು ಪ್ರಾರ್ಥನೆ ಮಾಡೋಣ. ಅಲ್ಲಿ ಯಾವುದೇ ಪ್ರಾಣ ನಷ್ಟ ಆಗದಂತೆ ದೇವರು ತಾನೇ ಅಲ್ಲಿ ಒಂದು ತನ್ನ ಕೃಪೆಯನ್ನ ಅನುಗ್ರಹ ಮಾಡಲಿ ಎಂಬುದಾಗಿ ನಾವು ಪ್ರಾರ್ಥಿಸುವವರಾಗಿರೋಣ. ಏಕೆಂದರೆ ನಾವು ಕೊನೆ ಕಾಲದಲ್ಲಿ ಇದ್ದೇವೆ. ಈ ಕೊನೆ ಕಾಲದಲ್ಲಿ ದುಷ್ಟನು ತನ್ನ ಜನರನ್ನು ಉಪಯೋಗಿಸಿಕೊಂಡು ತನಗೆ ಬೇಕಾಗಿರುವಂತಹ ಬೆಳೆಯನ್ನು ತಾನು ಕೊಯ್ಯಿಸಿಕೊಳ್ತಾ ಇದ್ದಾನೆ. ಯಾಕೆಂದ್ರೆ ಪ್ರಕಟಣೆ ಪುಸ್ತಕದಲ್ಲಿ ನಾವು ನೋಡುತ್ತೇವೆ, ಸೈತಾನನು ತನಗಿರುವಂತಹ ಕಾಲ ಸ್ವಲ್ಪವೆಂದು ತಿಳಿದು ಮಹಾರೌದ್ರವುಳ್ಳವನಾಗಿ ನಿಮ್ಮ ಕಡೆಗೆ ಇಳಿದು ಬಂದನು ಎಂಬುದಾಗಿ ವಾಕ್ಯದಲ್ಲಿ ನೋಡುತ್ತೇವೆ ಪ್ರಿಯರೇ. ಹಾಗಾಗಿ ಸೈತಾನನ ಯಾವುದೇ ಅಜೆಂಡದ ಕಾರ್ಯಗಳು, ಯಾವುದೇ ಕುಯುಕ್ತಿಯ ಕಾರ್ಯಗಳು, ಯಾವುದೇ ತಂತ್ರಮಂತ್ರದ ಕಾರ್ಯಗಳು ನಮ್ಮ ದೇಶದಲ್ಲಿ ನಡೆಯದೆ, ನಮ್ಮ ಪಟ್ಟಣಗಳಲ್ಲಿ, ನಮ್ಮ ರಾಜ್ಯಗಳಲ್ಲಿ, ಜಿಲ್ಲೆಗಳಲ್ಲಿ ನಡೆಯದೆ ಸಂಪೂರ್ಣವಾಗಿ ಆತನ ಶಕ್ತಿಯನ್ನು, ಆತನ ಕಾರ್ಯಗಳನ್ನು ನಮ್ಮ ಪ್ರಾರ್ಥನೆ ಬಲದಿಂದ ನಾವು ಜಜ್ಜಿ ನಿರ್ಮೂಲನೆ ಮಾಡಿ ನಮ್ಮ ದೇಶವನ್ನ, ನಮ್ಮ ದೇಶದ ಜನರ ಸುರಕ್ಷತೆಯನ್ನ ನಾವೆಲ್ಲರೂ ಸೇರಿ ನಾವು ಕಾಪಾಡಿಕೊಳ್ಳುತ್ತಾ ನಾವು ಪ್ರತಿದಿನ ನಾವು ಈ ಒಂದು ದೇಶದ ಉಜ್ಜೀವನಕ್ಕಾಗಿ ನಾವು ಪ್ರಾರ್ಥಿಸುವವರಾಗಿರೋಣ. ಖಂಡಿತವಾಗಿ ನಾವು ಕೂಡಿ ಮಾಡಿರುವಂತಹ ಪ್ರಾರ್ಥನೆಯನ್ನು